IT ಸೆಕ್ಟರ್ ಕತೆ ಮುಗಿತಾ ಇಷ್ಟೇನಾ? ಅಂದ್ರೆ ಎಫೆಕ್ಟ್ ಎಷ್ಟಿದೆ? ತುಂಬಾ ಜನ ಒಂದು IT ಸೆಕ್ಟರ್ ಬಗ್ಗೆ ಕ್ಯೂರಿಯಸ್ ಆಗಿದ್ದಾರೆ. ಮುಂದೆ ಹೆಂಗೆ ಗ್ರೋತ್ ಆಗುತ್ತಾ ಇಲ್ವಾ ಅಂತ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇವತ್ತು ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಈ ಹೋಲ್ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ IT ಸೆಕ್ಟರ್ ಪ್ರೆಸೆಂಟ್ ಏನು ಸಿಚುವೇಶನ್ ಇದೆ, ನೆಕ್ಸ್ಟ್ ಏನಾಗಕ್ ಹೋಗ್ತಾ ಇದೆ, ಇದ್ರಲ್ಲಿ ಇನ್ವೆಸ್ಟ್ ಮಾಡಬಹುದಾ ಬೇಡವಾ, ಇಲ್ಲಾಂದ್ರೆ ಬೆಟರ್ ಸೆಕ್ಟರ್ ಯಾವ್ದಿದೆ ಅಂತ ತಿಳ್ಕೊಳ್ಳೋಣ. ತುಂಬಾ ಜನ IT ಸೆಕ್ಟರ್ ಅಂದ್ರೆ ಲೈಕ್ TCS ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಅದು ತುಂಬಾ ಜನ ನಿಮ್ಗೆ ಸೋಷಿಯಲ್ ಮೀಡಿಯಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ಲಾಂಗ್ ಟೈಮ್ಗೆ ತಗೊಳ್ಳಿ, ಲಾಂಗ್ ಟೈಮ್ ಹೋಲ್ಡ್ ಮಾಡಿ, ಕಣ್ಣು ಮುಚ್ಕೊಂಡು ತಗೊಳ್ಳಿ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ ಒಂದು ಫಂಡಮೆಂಟಲ್ ಅನಲೈಸ್ ಮಾಡುವಂತ ವ್ಯಕ್ತಿಗಳು. ಬಟ್ ರಿಯಾಲಿಟಿ ಏನಿದೆ ಅದು ಇವತ್ತು ತಿಳ್ಕೊಳ್ಳೋಣ. ಮತ್ತು TCS ಅಲ್ಲಿ, ಸ್ಪೆಷಲಿ TCS ಅಲ್ಲಿ ನಿಮಗೆ ಕಮಿಂಗ್ ಡೇಸ್ ಅಲ್ಲಿ ಲೇ ಆಫ್ಸ್ ಕೂಡ ತುಂಬಾ ಆಗೋದಿದೆ. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಹ್ಯಾಸ್ ಯೂಶುವಲ್ ನಮ್ಮ ಒಂದು ಪ್ರೈಜೆಕ್ಷನ್ ಪ್ರಕಾರ ಹೇಳ್ಬೇಕಂದ್ರೆ TCS ಬಂದ್ಬಿಟ್ಟು ಒಂದು IT ಸೆಕ್ಟರ್ ಟಾಪ್ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ. TCS ಯಾವ ರೀತಿ ಒಂದು ಪ್ರೈಸ್ ಮೂವ್ಮೆಂಟ್ ಆಗುತ್ತೆ, ಯಾವ ರೀತಿ ಒಂದು ಟ್ರೆಂಡ್ ಹೋಗುತ್ತೆ, ಅದೇ ರೀತಿ ಹೋಲ್ IT ಸೆಕ್ಟರ್ ಹೋಗುವಂತ ಸಾಧ್ಯತೆ 99% ಇರುತ್ತೆ. ಫಸ್ಟ್ ಒಂದು TCS ನೇ ಕನ್ಫರ್ಮ್ ಮಾಡಿದೆ ನಾನು ಡೌನ್ ಸೈಡ್ ಹೋಗ್ತೀನಿ ಅಂತ. ಆವಾಗ ಹೋಲ್ IT ಸೆಕ್ಟರ್ ಡೌನ್ ಹೋಗುತ್ತೆ ಅಂತ ನನಗೆ ಒಂದು ಕನ್ಫರ್ಮೇಶನ್ ಸಿಕ್ತು. ಇದು ಯಾವ ರೀತಿ ಕನ್ಫರ್ಮೇಶನ್ ಸಿಕ್ತು ಅಂದ್ರೆ IT ಏನಾದ್ರು ಲೈಕ್ TCS ಬಂದ್ಬಿಟ್ಟು ಕರೋನಾದಲ್ಲಿ ಯಾವ ಒಂದು ಮೂವಿಂಗ್ ಗೆ ಅಟ್ಲೀಸ್ಟ್ ಒಂದು 100 ಮೂವಿಂಗ್ ಎವರೇಜ್ ಅಂತ ಕರಿತೀವಿ, ಅಲ್ಲಿಗೆ ಜಸ್ಟ್ ಒಂದು ಸ್ಯಾಡೋ ಟಚ್ ಮಾಡಿ ಮೇಲೆ ಹೋಗಿತ್ತು. ಬಟ್ ಇವತ್ತು ಯಾವ ಒಂದು ಕರೋನಾದಲ್ಲಿ ಬಂದಿರೋ ಲೆವೆಲ್ಗಿಂತ ತುಂಬಾ ಡೌನ್ ಬಂದಿದೆ. ನಾನು ಸುಮಾರು ಕಳೆದ ವಿಡಿಯೋಲೆಲ್ಲ ಆಲ್ರೆಡಿ ಹೇಳಿದೀನಿ, 200 ಮೂವಿಂಗ್ ಗೆ ಬಂದ್ರೆ ಮಂತ್ಲಿಲಿ ಹುಷಾರಾಗಿರಿ ಅಂತ. ಓಕೆನಾ? ಅದೇ ಒಂದು ಏನು ಆಗ್ಬಾರ್ದಾಗಿತ್ತು ಅದೇ ರೀತಿ TCS ಅಲ್ಲೂ ಕೂಡ ಆಗಿದೆ. TCS ಬಂದು ಒಂದು 200 ಮೂವಿಂಗ್ ನ ಟಚ್ ಮಾಡಿದೆ. ಜನರಲಿ ಇಲ್ಲಿಂದ ನಿಮಗೆ ಸುಮಾರು ವರ್ಷಗಳಾಗುತ್ತೆ ಮತ್ತೆ ಹೈನ ಬ್ರೇಕ್ ಮಾಡೋದು. ನೀವು ಬೇರೆ ಬೇರೆ ಲೈಕ್ ಇನ್ಫೋಸಿಸ್, ವಿಪ್ರೋ, ನೀವು HCL ಟೆಕ್ನಾಲಜಿ ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಕೂಡ ಸೇಮ್ TCS ನ ಫಾಲೋ ಮಾಡ್ತಾ ಇದೆ. TCS ಬಂದು ಆಲ್ರೆಡಿ ಟಚ್ ಮಾಡಿದೆ ಫೈನಲ್ ಲೆವೆಲ್ಗೆ, ಇನ್ನು ಇನ್ಫೋಸಿಸ್, ವಿಪ್ರೋ ನಿಮ್ಗೆ ನಿಧಾನ ಬರ್ತಾ ಇದೆ. ಹೀಗಾಗಿ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಹೋಲ್ ಕಮಿಂಗ್ ಫ್ಯೂಚರ್ ಅಲ್ಲಿ ಇನ್ನು ನೆಕ್ಸ್ಟ್ ಒಂದು 5 ಇಯರ್ ಆಗಿರ್ಬೋದು, ಮೇ ಬಿ 8 ಇಯರ್ ಹೋಗ್ಬೋದು, 10 ಇಯರ್ ಬೇಕಾದ್ರೆ ಹೋಗ್ಬೋದು, ಸೇಮ್ ರೇಂಜ್ ಅಲ್ಲಿ IT ಸೆಕ್ಟರ್ ಇರುವಂತ ಸಾಧ್ಯತೆ ಇದೆ. ಸ್ಪೆಷಲಿ ಬಂದು ನಮ್ಮ ಒಂದು ಟಾಪ್ ಏನೋ ಒಂದು 3 ಕಂಪನೀಸ್ ಇದೆ, ಇನ್ಫೋಸಿಸ್ ಆಗಿರ್ಬೋದು, TCS ಆಗಿರ್ಬೋದು. ತುಂಬಾ ಜನ ನಂಬಕ್ ಆಗಲ್ಲ ಸರ್ ಅದ್ ಹೆಂಗ್ ಆಗ್ಬಿಡುತ್ತೆ, 5 ವರ್ಷ ಹೆಂಗ್ ನಿಂತ್ಕೊಳ್ಳುತ್ತೆ, 10 ವರ್ಷ ಹೆಂಗ್ ನಿಂತ್ಕೊಳ್ಳುತ್ತೆ ಅಂತ ನೀವು ಕೇಳಬಹುದು. ಬಟ್ ಇದೇ ರೀತಿ ನೀವು ಹೋಗಿ ಏಷ್ಯನ್ ಪೇಂಟ್ ನೋಡಿ 4 ವರ್ಷದಿಂದ ನಿಂತಿದೆ, HDFC ಹೋಗಿ ನೋಡಿ ಸೇಮ್ ಪ್ರೈಸ್ ಅಲ್ಲಿ 6 ವರ್ಷ ನಿಂತಿದೆ. ಈ ರೀತಿ ಕಂಡೀಷನ್ಗೆ TCS ಕೂಡ ಬಂದಿದೆ. ಯಾಕೆ ಈ ವಿಷಯ ಹೇಳ್ತಾ ಇದೆ ಅಂದ್ರೆ ತುಂಬಾ ಜನ ಇದರಲ್ಲಿ ಆವರೇಜ್ ಮಾಡ್ತಾ ಇದೀರಾ, ವಾಪಸ್ ಬರುತ್ತೆ. ತುಂಬಾ ನಿಮ್ಗೆ ಫಂಡಮೆಂಟಲ್ ಅನಲೈಸ್ ಮಾಡೋರು ಹೇಳ್ತಾ ಇದ್ರೆ ಒಳ್ಳೆ ವ್ಯಾಲ್ಯೂಯೇಷನ್ ಬಂದಿದೆ ಇವಾಗ ತಗೊಳ್ಳಿ ಅಂತ ಹೇಳ್ತಾ ಇದಾರೆ. ಬಟ್ ರಾಂಗ್. ನೀವು ಜಸ್ಟ್ ಒಂದು ಫೈನಲ್ ಸಪೋರ್ಟ್ ಬಂದಿದೆ, ಒಂದು ಬೋನಸ್ ತಗೋಬಹುದು ಇನ್ಮೇಲೆ, ಬಟ್ ಹೈ ಬ್ರೇಕ್ ಆಗಲ್ಲ. ಓಕೆ, ಇದು ಒಂದು ನನ್ನ ಒಂದು ಟೈಮ್ ಕರೆಕ್ಷನ್ ಅನ್ನೋ ಒಂದು ಅನಲೈಸ್ ಮುಖಾಂತರ ಹೇಳ್ತಾ ಇದ್ದೀನಿ. ಕಮ್ಮಿಂಗ್ ಡೇ IT ಸೆಕ್ಟರ್ ನೀವು ಹೇಳ್ಬೋದು ಬಂತು ಸರ್ ಅದು ನೋಡಿ, ಆಲ್ರೆಡಿ 1 ಇಯರ್ ಹಿಂದೆನೆ TCS ಸಿಗ್ನಲ್ ಕೊಡ್ತಾ ಇದೆ ನಾನು ಡೌನ್ ಟ್ರೆಂಡ್ ಬರ್ತೀನಿ ಅಂತ. ಸರಿ, ಚಾರ್ಟ್ ಅಲ್ಲಿ ನಿಮ್ಗೆ ಅಡ್ವಾನ್ಸ್ ಆಗಿ ಗೊತ್ತಾಗುತ್ತೆ ಯಾವ್ದೋ ಒಂದು ಸೆಕ್ಟರ್ ಪ್ರಾಬ್ಲಮ್ ಇದೆಯಾ ಅಂತ. ಹಾಗಾಗಿ ಯಾರೆಲ್ಲ ಒಂದು IT ಒಂದು ಸೆಕ್ಟರ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಒಂದು ಸ್ವಿಂಗ್ ಟ್ರೇಡ್ ಮಾಡ್ತಾ ಇದಾರೆ, ಕೇರ್ಫುಲ್ ಆಗಿರಿ. ಒಂದು ಸೈಡ್ ವೇಸ್ಗೆ ಸುಮಾರು ವರ್ಷ ಹೋಗುವಂತ ಸಾಧ್ಯತೆ ಇದೆ ಒಂದು IT ಸೆಕ್ಟರ್. ಹಾಗಾಗಿ ಸುಮಾರು ಜನ ಆವರೇಜ್ ಕೂಡ ಮಾಡ್ತಾ ಇದ್ದೀರಾ. ಲಾರ್ಜ್ ಕ್ಯಾಪ್ ಕಂಪನಿ ಇವತ್ತಿಲ್ಲ ನಾಳೆ ಹೋಗುತ್ತೆ, ಫಂಡಮೆಂಟಲ್ ಚೆನ್ನಾಗಿದೆ. ಈ ರೀತಿ ಕೆಲವೊಬ್ರು ತುಂಬಾ ಜನ ಸ್ಟಾಕ್ ಜೊತೆ ಮದುವೆ ಆಗ್ಬಿಟ್ಟಿರ್ತೀರಾ, ಬಿಟ್ಕೊಡಕ್ಕೆ ಯೋಚನೆ ಮಾಡ್ತೀರಾ. ಹಾಗಾಗಿ ಅದೇ ತರ ಸ್ಟಾಕ್ ಆದ್ರೆ ಆವರೇಜ್ ಮಾಡ್ತಾ ಇರ್ತೀರಾ, ಮತ್ತೆ ಟ್ರ್ಯಾಪ್ ಆಗ್ತಾ ಹೋಗ್ತೀರಾ. ಅದಕ್ಕೋಸ್ಕರ IT ಸೆಕ್ಟರ್ ಕಮಿಂಗ್ ಡೇಸ್ ಎಫೆಕ್ಟ್ ಇದೆ, ಖಂಡಿತ ಇದೆ. ಅದಕ್ಕೋಸ್ಕರ ಪ್ರಾಬ್ಲಮ್ ಆಗ್ತದೆ ಅನ್ಕೋಬಹುದು. ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ನೀವು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಹೋಗಿ ನೋಡಿದ್ರು ಕೂಡ ಅಸೆಂಜರ್ ಆಗಿರ್ಬೋದು, ಅದು ಕೂಡ ವರ್ಸ್ಟ್ ಲೆವೆಲ್ ಬಂದಿದೆ. ಮೈಕ್ರೋಸಾಫ್ಟ್ ತಗೊಳ್ಳಿ, ಅದು ಕೂಡ ಒಂದು ವರ್ಸ್ಟ್ ಲೆವೆಲ್ ಬಂದಿದೆ. ಈ ವರ್ಸ್ಟ್ ಲೆವೆಲ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕಮ್ಮಿಂಗ್ ನಿಮ್ಗೆ 5 to 10 ಇಯರ್ ಬೇಕಾದ್ರೆ ಆಗ್ಬೋದು, ಹೈ ಬ್ರೇಕ್ ಆಗಲ್ಲ. ಅಗೇನ್ ನಾನು ರಿಪೀಟ್ ಮಾಡ್ತಾ ಇದೀನಿ, ನಿಮ್ಗೆ 7, 8, 10 ಇಯರ್ ಬೇಕಾದ್ರೆ ಆಗ್ಬೋದು, ಅದು ಹೈನ ಬ್ರೇಕ್ ಮಾಡಲ್ಲ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಒಂದು IT ಸೆಕ್ಟರ್. ಓಕೆ ಸರ್, IT ಸೆಕ್ಟರ್ ಪ್ರಾಬ್ಲಮ್ ಇದೆ, IT ಸೆಕ್ಟರ್ ಅಲ್ಲಿ ಹೋಗ್ಬಾರ್ದು. ಬಟ್ ಯಾವ ಒಂದು ಸೆಕ್ಟರ್ಗೆ ನಾವು ಹೋಗ್ಬಹುದು? ತುಂಬಾ ಒಂದು ರೆಗ್ಯುಲರ್ ಸೆಕ್ಟರ್ಸ್ ಗಳು ಕೂಡ ಇದೆ, ಅದ್ರ ಜೊತೆ ಒಂದು ಸ್ಪೆಷಲ್ ಸೆಕ್ಟರ್ ಕೂಡ ನಾನು ಇವತ್ತು ಹೇಳ್ತೀನಿ ನಿಮ್ಗೆ. ರೆಗ್ಯುಲರ್ ಸೆಕ್ಟರ್ ಅಂದ್ರೆ ಯಾವುದು? ಮೇಜರ್ಲಿ ಮೆಟಲ್ ಅಂಡ್ ಸಿಮೆಂಟ್, ಈ ಒಂದು ಕಂಪನಿಗಳಿದೆಯಲ್ಲ ಇದು ರೆಗ್ಯುಲರ್. ಆಲ್ಕೋಹಾಲ್ ಸೆಕ್ಟರ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ. ಒಂದು ಸ್ಪೆಷಲ್ ಸೆಕ್ಟರ್ ಇಷ್ಟು ವರ್ಷ ಪರ್ಫಾರ್ಮ್ ಮಾಡಿರ್ಲಿಲ್ಲ,
ಈ ವರ್ಷದಿಂದ ಪರ್ಫಾರ್ಮ್ ಮಾಡಕ್ ಹೋಗ್ತಾ ಇದೆ, ಅದೇ ಟೆಕ್ಸ್ಟೈಲ್ ಸೆಕ್ಟರ್. ಟೆಕ್ಸ್ಟೈಲ್ ಸೆಕ್ಟರ್ ಬಂದ್ಬಿಟ್ಟು ತುಂಬಾ ವೇಸ್ಟ್ ಆಗಿತ್ತು, ಯಾವ ಸ್ಟಾಕ್ ಹೋಗ್ತಾ ಇರಲಿಲ್ಲ. ಬಟ್ ಈ ಒಂದು ವರ್ಷದಿಂದ ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ, ತುಂಬಾ ಒಂದು ದೊಡ್ಡ ರಿಟರ್ನ್ ಕೊಡುವಂತ ಸಾಧ್ಯತೆ ಇದೆ. ಮತ್ತೆ ಫಾರ್ಮಾ ಸೆಕ್ಟರ್ ಅಲ್ಲಿ ಪರ್ಫಾರ್ಮೆನ್ಸ್ ಇರಲಿಲ್ಲ ಆಫ್ಟರ್ ಕರೋನಾ ಆದ್ಮೇಲೆ. ಬಟ್ ಇವಾಗ ಫಾರ್ಮಾದಲ್ಲೂ ಕೂಡ ಒಂದು 10-20% ಸ್ಟಾಕ್ಸ್ ಮೇಲೆ ಹೋಗಿ ಸ್ಟಾರ್ಟ್ ಆಗಿದೆ. ಬಟ್ ಮಾರ್ಕೆಟ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಕನ್ಫ್ಯೂಷನ್ ಆಗ್ತಾ ಇದೆ ತುಂಬಾ ಜನಕ್ಕೆ, ಏನಪ್ಪಾ ಅಂತಂದ್ರೆ ನಿಫ್ಟಿ ಇನ್ನೂ ಬ್ರೇಕ್ ಆಗಿಲ್ಲ. ಅದನ್ನೇ ನಾವು ನೋಡ್ತಾ ಇದೀವಿ, ನಿಫ್ಟಿ ಬ್ರೇಕ್ ಆದ್ಮೇಲೆ ನಾನು ಇನ್ವೆಸ್ಟ್ ಮಾಡೋಣ, ಇಲ್ಲ ಕೆಳಗಡೆ ಕ್ರಾಶ್ ಆಗ್ಬೋದು, ಈ ರೀತಿ ತುಂಬಾ ಜನ ವೇಟ್ ಮಾಡ್ತಾ ಇದೀರಾ. ನಿಫ್ಟಿಗೆ ವೇಟ್ ಮಾಡಕ್ ಹೋಗ್ಬೇಡಿ, ನಿಫ್ಟಿ ಮೇ ಬಿ ಬ್ರೇಕ್ಔಟ್ ಆಗಕ್ಕೆ ನೆಕ್ಸ್ಟ್ ವೀಕ್ನು ಆಗ್ಬೋದು, ಇನ್ನೂ 1 ಮಂತ್ ಎಕ್ಸ್ಟ್ರಾ ಕೂಡ ತಗೋಬಹುದು. ನೀವು ನಿಫ್ಟಿ ನೋಡ್ತಾ ಕೂತಿದ್ರೆ ಸ್ಟಾಕ್ ಡಬಲ್ ತ್ರಿಬಲ್ ಆಗ್ತದೆ. ಆಲ್ರೆಡಿ ನಿಮಗೆ ಒಂದು ಫಾರ್ಮಾದಲ್ಲಿ ಆಗಿರ್ಬೋದು, ಟೆಕ್ಸ್ಟೈಲ್ ಅಲ್ಲಿ ಆಗಿರ್ಬೋದು, ಸುಮಾರು 50-100% ರಿಟರ್ನ್ ಕೊಟ್ಬಿಟ್ಟಿದೆ ಆಲ್ರೆಡಿ. ಹಾಗಾಗಿ ನೀವು ನಿಫ್ಟಿ ನೋಡಿ ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಈ ಪರ್ಟಿಕ್ಯುಲರ್ ವರ್ಷ 2027 ಬಂದ್ಬಿಟ್ಟು ಓನ್ಲಿ ಸ್ಟಾಕ್ ಸ್ಪೆಸಿಫಿಕ್ ಆಗಿರುತ್ತೆ, ಎಲ್ಲಾ ಸ್ಟಾಕ್ ಹೋಗಲ್ಲ, ಎಕ್ಸಾಕ್ಟ್ ಸ್ಟಾಕ್ಸ್ ಮಾತ್ರ ಹೋಗುತ್ತೆ. ಕೇರ್ಫುಲ್ ಆಗಿ ಒಂದು ಸೆಲೆಕ್ಟ್ ಮಾಡಿ. ನಿಮ್ಗೊಂದು IT ಸೆಕ್ಟರ್ ಬಗ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ, ಮತ್ತೆ ಯಾವ ಸೆಕ್ಟರ್ ಬೆಟರ್ ಅಂತಾನೂ ಕೂಡ ಅರ್ಥ ಆಗಿದೆ ಅನ್ಕೊಂತೀನಿ. ಕರೆಕ್ಟ್ ಸ್ಟಾಕ್ ನ ಸೆಲೆಕ್ಟ್ ಮಾಡಿ ನೀವು 100% ನೀವು ಕೂಡ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗಿ ನೀವು ಕೂಡ ರಿಟರ್ನ್ಸ್ ತಗೋಬಹುದು. ಹಾಗಾಗಿ IT ಸೆಕ್ಟರ್ ನ ಇನ್ಮೇಲೆ ಅವಾಯ್ಡ್ ಮಾಡಿ ಬೆಟರ್ ಅಂತ ನಾನು ಅನ್ಕೊಂತೀನಿ. ಸುಮಾರು ಫುಟ್ವೇರ್ ಸೆಕ್ಟರ್ ಒಂದಿದೆ, ಸ್ಪೆಷಲಿ ಅದೊಂದು ಹೇಳ್ಬೇಕು. ಫುಟ್ವೇರ್ ಸೆಕ್ಟರ್ ಬಂದು ಅದು ಕೂಡ ವರ್ಸ್ಟ್ ಲೆವೆಲ್ ಅಲ್ಲ, ಅದಕ್ಕಿಂತ ವರ್ಸ್ಟ್ ಲೆವೆಲ್ ಬಂದಿದೆ. ತುಂಬಾ ಲಾಂಗ್ ಟೈಮ್ಗೆ ಬ್ರೇಕ್ ಡೌನ್ ಆಗಿದೆ ಸ್ಟಾಕ್ಸ್ ಗಳು. ಫುಟ್ವೇರ್ ಸೆಕ್ಟರ್ ಕೂಡ ಹೋಗಕ್ಕೆ ಯಾಕಂದ್ರೆ ಒಂದು ಸೆಕ್ಟರ್ ಅನಲೈಸ್ ಬಗ್ಗೆ ಆಗಿರ್ಬೋದು, IT ಸೆಕ್ಟರ್ ಬಗ್ಗೆ ಆಗಿರ್ಬೋದು, ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ ಅನ್ಕೊಂತೀನಿ. ನಿಮಗೆ ಯಾವ ಸೆಕ್ಟರ್ ಬೆಟರ್ ಅನಿಸ್ತಾ ಇದೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಹಾಕಿ. ಯಾವ ಒಂದು ಸೆಕ್ಟರ್ ಬಗ್ಗೆ ಆಗಿರ್ಬೋದು, ETFs ಬಗ್ಗೆ ಆಗಿರ್ಬೋದು, ಕ್ವಶನ್ ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ ತುಂಬಾ ಜನ ನೋಡ್ತಾ ಇದ್ದೀರಾ, ಹಾಗೆ ಹೋಗ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ರೈಟ್ ಟೈಮ್ಗೆ ನಮ್ಮ ಎಲ್ಲಾ ವಿಡಿಯೋ ಒಂದು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೋರ್ ಇನ್ಫಾರ್ಮೇಶನ್ಗೆ ನೀವು ನಮ್ಮ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಾವು ಪ್ರತಿ ಸಂಡೇ 10ರಿಂದ 11 ಗಂಟೆ 12 ಗಂಟೆವರೆಗೂ 10ರಿಂದ 12 ಗಂಟೆವರೆಗೂ ಫ್ರೀ ವೆಬಿನಾರ್ ನ ಮಾಡ್ತಾ ಇದೀವಿ. ಅದರಲ್ಲಿ ಬೇಸಿಕ್ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ಪ್ರತಿಯೊಂದು ಕೂಡ ಅಕೌಂಟ್ ಕೂಡ, ಡಿಮೆಟ್ ಅಕೌಂಟ್, ಫಾರೆಕ್ಸ್ ಅಕೌಂಟ್, ಪ್ರತಿಯೊಂದು ಕೂಡ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದೀವಿ. ಇದು ಗೋಲ್ಡನ್ ಆಪರ್ಚುನಿಟಿ, ಮಿಸ್ ಮಾಡಬೇಡಿ. ಭಾನುವಾರ 10ರಿಂದ 12 ಗಂಟೆ ಪ್ರತಿ ಭಾನುವಾರ. ರಿಜಿಸ್ಟರ್ ಮಾಡಕ್ಕೆ ನಿಮ್ಗೆ ಫ್ರೀ ವೆಬಿನಾರ್ಗೆ ಒಂದು ನಂಬರ್ ನ ಕೊಟ್ಟಿರ್ತೀವಿ ಸ್ಕ್ರೀನ್ ಮೇಲೆ, ಆ ನಂಬರ್ಗೆ ರಿಜಿಸ್ಟರ್ ಮಾಡಿ ಫ್ರೀ ವೆಬಿನಾರ್ ನ ಅಟೆಂಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.